ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 3ನೇ ತರಗತಿ ಸಂತೂರ್ ದ್ವಿಭಾಷಾ ಇಂಗ್ಲೀಷ್ಗೆ ಬಳಕೆ ಮಾಡ್ತಕ್ಕಂಥ ಪಠ್ಯಪುಸ್ತಕದ ಮೇಲೆ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ FA2 ಆಗಸ್ಟ್ 2026ಕ್ಕಾಗಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ LBಯನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ಕನ್ನಡ ಕ್ವಶನ್ ಪೇಪರ್ ಹಾಕಿದೆ. ಇವಾಗ ಬೈಲಿಂಗ್ವಲ್ ಇಂಗ್ಲೀಷ್ ಇದೆ. EVS ಮತ್ತು ಮ್ಯಾಥ್ಸ್ ಕೂಡ ಬೇಗನೆ ಬರ್ತದೆ. ಯಾರಿಗೆಲ್ಲ PDFಗಳು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ PDFಗಳನ್ನು ಪರ್ಚೇಸ್ ಮಾಡ್ಬೋದು. 3, 4 ಮತ್ತು 5ನೇ ತರಗತಿಯ ಬೈಲಿಂಗ್ವಲ್ ಪ್ರಶ್ನೆ ಪತ್ರಿಕೆಗಳನ್ನು ಅವೈಲೇಬಲ್ ಮಾಡ್ತಾರೆ. ಎಸ್, ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಟೋಟಲಿ ಆಗಸ್ಟ್ನಲ್ಲಿ 15% ಸಿಲೆಬಸ್ಸನ್ನು ಮುಗಿಸ್ಬೇಕು. ಬೆಸ್ಟ್ ಫ್ರೆಂಡ್ಸ್ ಅಂತ 3rd ಯೂನಿಟ್ ಇದೆ. 4th ಔಟ್ ಇನ್ ದ ಗಾರ್ಡನ್ ಇದೆ. ಬೆಸ್ಟ್ ಫ್ರೆಂಡ್ಸ್ಗೆ 6 ಮಾರ್ಕ್ ಕೊಟ್ಟಿದ್ದೀವಿ. 5 ಕ್ವಶನ್ಸ್ ಇದ್ದಾವೆ. ಔಟ್ ಇನ್ ದ ಗಾರ್ಡನ್ಗೆ 9 ಮಾರ್ಕ್ ಇದೆ. 7 ಕ್ವಶನ್ಸ್ ಇದೆ. ಓವರಾಲ್ 15 ಮಾರ್ಕು 12 ಪ್ರಶ್ನೆಗಳ ಬಳಕೆಯನ್ನು ಮಾಡಿರೋದು. ಎಸ್, ನಾಲೆಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3, ಟೋಟಲ್ 15 ಮಾರ್ಕ್ ಇದೆ. ಟೈಪ್ಸ್ ಆಫ್ ಕ್ವಶನ್ ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ 9 ಮಾರ್ಕಿಗಿದ್ದಾವೆ. ಶಾರ್ಟ್ ಆನ್ಸರ್ 6 ಮಾರ್ಕ್ ಇದ್ದಾವೆ. ಓವರಾಲ್ 15 ಮಾರ್ಕ್ ಇದೆ. ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಮಾರ್ಕ್ ಇದೆ, ಎವರೇಜ್ 6 ಇದೆ, ಡಿಫಿಕಲ್ಟ್ 3 ಇದೆ, ಓವರಾಲ್ 15 ಮಾರ್ಕ್. ಇದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಬೆಸ್ಟ್ ಫ್ರೆಂಡ್ಸ್ ಅಂತಕ್ಕಂಥ ಯೂನಿಟ್ಗೆ ಎಸ್ 1 ಅಂಕದ 4 ಇದ್ದಾವೆ, 2 ಅಂಕದ 1, ಒಟ್ಟು 5 ಪ್ರಶ್ನೆಗಳು 6 ಅಂಕಕ್ಕಿದೆ. ಔಟ್ ಇನ್ ದ ಗಾರ್ಡನ್ಗೆ 1 ಅಂಕದ 5, 2 ಅಂಕದ 2, ಒಟ್ಟು 7 ಪ್ರಶ್ನೆ 9 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬಳಕೆ ಮಾಡಿರೋದು 1 ಅಂಕದ 9 ಪ್ರಶ್ನೆ, 2 ಅಂಕದ 3, ಒಟ್ಟು 12 ಪ್ರಶ್ನೆಗಳನ್ನು 15 ಅಂಕಗಳಿಗೆ ನಾವೇನು ಮಾಡಿದ್ದೀವಿ, ಸೆಟ್ ಮಾಡಿದ್ದೀವಿ. ಸೊ ಎಲ್ಲ LBದಲ್ಲಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆ ಇದೆ. ಸೊ ಪ್ರಶ್ನೋತ್ತರ ಪತ್ರಿಕೆಯನ್ನು ಕೊಡ್ತೀವಿ, ಮೇಲೆ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ಜಾಗವನ್ನು ಪ್ರೊವೈಡ್ ಮಾಡಿರ್ತಾರೆ. ಎಸ್, ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026 ಮಾಡಲ್ ಆನ್ಸರ್ ಕ್ಲಾಸ್ 3rd ಸಬ್ಜೆಕ್ಟ್ ಇಂಗ್ಲೀಷ್ ಸಂತೂರ್ ಮಾರ್ಕ್ 15 ಟೈಮ್ 40 minutes. ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ 3 ಕ್ವಶನ್ಸ್ ಇದ್ದಾವೆ. ಈಚ್ ಅ ಕ್ವಶನ್ ಕ್ಯಾರಿ 1 ಮಾರ್ಕ್. 3 ಕ್ವಶನ್ 3 ಮಾರ್ಕ್. ಫಸ್ಟ್ ಒನ್, ಹೌ ಮೆನಿ ಸೈಡ್ ಡಸ್ ಅ ಸ್ಕ್ವೇರ್ ಹ್ಯಾವ್? A2, B3, C4, D5. ಸೊ ಸ್ಕ್ವೇರ್ಗೆ ಇರ್ತಕ್ಕಂಥ ಎಷ್ಟು ಸೈಡ್ಸ್ ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಎಷ್ಟು ಇರ್ತದೆ? 4 ಇರ್ತವೆ. 4 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ವಾಟ್ ಡಸ್ ದ ಚೈಲ್ಡ್ ಪ್ಲೇ ವಿತ್ ಫಸ್ಟ್? A ಕೈಟ್, B ಡಾಲ್, C ಬಾಲ್, D ಬ್ಯಾಟ್. ಸೊ ದ ಆನ್ಸರ್ ಇಸ್ ಏನಪ್ಪ ಅಂದರೆ ಆಪ್ಷನ್ C ಬಾಲ್ ಅಂತಕ್ಕಂಥದ್ದು ಕರೆಕ್ಟಾಗಿ ಆನ್ಸರನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. 3ನೇ ಪ್ರಶ್ನೆಗೆ ಬರ್ತೀನಿ. ಹೂ ಹೆಲ್ಪ್ಡ್ ದ ಫ್ರೆಂಡ್ಸ್ ಟು ಎಂಡ್ ದೇರ್ ಫೈಟ್? A ಮೂನ್, B ಸನ್, C ಸ್ಟಾರ್, D ಕ್ಲೌಡ್. ಸರಿಯಾದ ಉತ್ತರ ಆಪ್ಷನ್ C ಸ್ಟಾರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಸೊ C ಸ್ಟಾರ್ ಅನ್ನೋದನ್ನು ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಹೋಗೋಣ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ. ಇಲ್ಲಿ ಓವರಾಲ್ 3 ಕ್ವಶನ್ಸ್ ಇದ್ದಾವೆ, ಪ್ರತಿಯೊಂದಕ್ಕೂ 1 ಪ್ರಶ್ನೆ. ಎಸ್, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4, ದ 4 ಫ್ರೆಂಡ್ಸ್ ವೇರ್ ಸರ್ಕಲ್, ಸ್ಕ್ವೇರ್, ಟ್ರಿಯಾಂಗಲ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ರೆಕ್ಟ್ಯಾಂಗಲ್ ಅಂತಕ್ಕದ್ದನ್ನು ನೀವೇನು ಮಾಡಿದರೆ ಬರೆದ್ರೆ ನಿಮಗೆ 1 ಮಾರ್ಕ್ ಇತ್ತು. ಇನ್ನು ಔಟ್ ಇನ್ ದ ಡ್ಯಾಶ್ ಈಚ್ ಡೇ ಅಂತ ಇದೆ. ಸೊ ಕರೆಕ್ಟಾಗಿರ್ತಕ್ಕಂಥ ಇಲ್ಲಿ ಫಿಲ್ ಆಗಬೇಕಾಗಿರ್ತಕ್ಕಂಥ ವರ್ಡ್ ಬಂದುಬಿಟ್ಟು ಗಾರ್ಡನ್. ಸೊ ಗಾರ್ಡನ್ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 6ಕ್ಕೆ ಬರ್ತೀನಿ. ಐ ಬೌನ್ಸ್ ಮೈ ಡ್ಯಾಶ್ ಅಂತ ಇದೆ. ಸೊ ಐ ಬೌನ್ಸ್ ಮೈ ಬಾಲ್ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಇದ್ದಾವೆ. ಇಲ್ಲಿ 3 ಪ್ರಶ್ನೆ ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಟ್ರಿಯಾಂಗಲ್ ಹ್ಯಾಸ್ 4 ಫ್ರೆಂಡ್ಸ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಫಾಲ್ಸ್ ಇದೆ. ಸೆಕೆಂಡ್ ಒನ್, ಐ ಪುಲ್ ಮೈ ಕೈಟ್ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಬಂದುಬಿಟ್ಟು ಟ್ರೂ ಇದೆ. ಸೊ 9th ದ ಚೈಲ್ಡ್ ಲೈಕ್ಸ್ ಟು ಪ್ಲೇ ಇನ್ ದಿ ಗಾರ್ಡನ್ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಬಂದುಬಿಟ್ಟು ಟ್ರೂ ಇದೆ. ಇಷ್ಟು 3 ನಾವೇನು ಮಾಡಿದ್ದೀವಿ, ನಿಮಗೆ ಟ್ರೂ ಫಾಲ್ಸಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿತ್ತು. ಇನ್ನು ನೆಕ್ಸ್ಟ್ ಹೋಗೋಣ, 2 ಅಂಕದ 3 ಪ್ರಶ್ನೆಗಳನ್ನ ಬಳಕೆ ಮಾಡಿದ್ದೀವಿ. ಒಟ್ಟು 3 ಪ್ರಶ್ನೆ 6 ಅಂಕ. ಲಿಸ್ಟ್ ಎನಿ 4 ಆಬ್ಜೆಕ್ಟ್ಸ್ ಅರೌಂಡ್ ಯು ಆ್ಯಂಡ್ ರೈಟ್ ದೇರ್ ಶೇಪ್ಸ್ ಅಂತ ಕೇಳಿದ್ದಾರೆ. ಇನ್ನು ಸುತ್ತಲಿನ ಇರ್ತಕ್ಕಂಥ 4 ವಸ್ತುಗಳು ಬರೀಬೇಕು, ಅವುಗಳ ಆಕಾರಗಳನ್ನು ಸಹಿತ ಬರಲಿಕ್ಕೆ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ಫಸ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ, ಇಲ್ಲಿ ಬ್ಯಾಂಗಲ್ ಅಂತ ಬರೆದಿದ್ದೀವಿ. ಬಳೆ ಸರ್ಕಲ್ ವೃತ್ತಾಕಾರದಲ್ಲಿರ್ತದೆ. ನೋಟ್ಬುಕ್ ರೆಕ್ಟ್ಯಾಂಗಲ್ ಆಯತಾಕಾರದಲ್ಲಿರ್ತದೆ. ಬ್ರೆಡ್ನ ಸ್ಲೈಸ್ಗಳು ಸ್ಕ್ವೇರ್ ಇರ್ತದೆ. ಸಮೋಸ ಟ್ರಿಯಾಂಗಲ್ ಶೇಪಲ್ಲಿ ಇರ್ತದೆ. ಇದು ಬಿಟ್ಟು ನೀವು ಬೇರೆ ಎಲ್ಲ ಕೂಡ ಏನು ಮಾಡ್ಬೋದು, ಊಟದ ಪ್ಲೇಟು, ಓಕೆ, ಆಮೇಲೆ ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು, ಡೋರ್ ಆಗಿರ್ಬೋದು, ಅವುಗಳನ್ನು ಸಹಿತ ನೀವೇನು ಮಾಡ್ಬೋದು, ಬರೀಬೋದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 11, ರೈಟ್ 2 more ರೈಮಿಂಗ್ ವರ್ಡ್ಸ್ ಫಾರ್ ಅ ಗಿವನ್ ವರ್ಡ್ ಅಂತ ಇದೆ. ಸೊ 1 ವರ್ಡ್ ಕೊಟ್ಟಿದ್ದೀವಿ,
ಅದಕ್ಕಿರ್ತಕ್ಕಂಥ ಇನ್ನಷ್ಟು ರೈಮಿಂಗ್ ವರ್ಡ್ಸ್ಗಳನ್ನು ನೀವು ಬರೀಬೇಕಾಗಿತ್ತು. ಡೇ ಇದೆ, ಅದಕ್ಕೆ ಸೇ ಮತ್ತು ಲೇ ಬರಬೇಕು. ಫೈನ್ ಇದೆ, ಮೈನ್ ಮತ್ತು ಡೈನ್ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಲಾಸ್ಟ್ ಪ್ರಶ್ನೆ ಇತ್ತು, ಕಂಬೈನ್ ದೀಸ್ ವರ್ಡ್ಸ್ ಯೂಸಿಂಗ್ ಆ್ಯಂಡ್ ಅಂತ ಇದೆ. ಎರಡು ಶಬ್ದದ ನಡುವೆ ಏನು ಬರಿಬೇಕಾಗಿತ್ತು, ಆ್ಯಂಡ್ ಅಂತಕ್ಕಂಥ ಬರೆದ್ರೆ ಸೊ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಗಿವ್ ಅ ಟೇಕ್ ಇದೆ, ಸೊ ಏನು ಬರೀಬೇಕು, ಗಿವ್ ಆ್ಯಂಡ್ ಟೇಕ್ ಬರೀಬೇಕು. ಸಿಂಗ್ ಡಾನ್ಸ್ ಅಂತ ಇದೆ, ಸೊ ಇಲ್ಲಿ ಸಿಂಗ್ ಆ್ಯಂಡ್ ಡಾನ್ಸ್ ಅಂತ ಬರೆದ್ರೆ ಸಾಕು. ಇಷ್ಟು 3ನೇ ತರಗತಿಯ ಬೈಲಿಂಗ್ವಲ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ FA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀನಿ. ಭಾಳಷ್ಟು ವಿಡಿಯೋಗಳು ನಿಮಗಾಗಿ ಬರ್ತಾ ಇದ್ದಾವೆ, ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.